ಎಲ್ಲರಿಗೂ ನಮಸ್ಕಾರ. ಮುದ್ದು ಸೊಸೆ ಇಂದಿನ ಸಂಚಿಕೆಗೆ ಸ್ವಾಗತ. ಈಶ್ವರಿ ಅವರಿದ್ಬಿಟ್ಟು ರೌಡಿಗೆ ಕಾಲ್ ಮಾಡ್ತಾರೆ. ಕಾಲ್ ಮಾಡಿ ಮಾತಾಡ್ತಾರೆ, ಎಲ್ಲಿದೆಯಾ ನೀನು? ನೀನು ಬೇರೆ ದಾರಿನ ಹುಡುಕ್ಲೇಬೇಕು, ನಿನ್ನಂಥವನ್ನ ನಾನು ನಂಬುದ್ನಲ್ಲ, ಏನಾದರೂ ಮಾಡು, ನನಗೆ ಬಾಂಬನ್ನೇ ಇಡಲೇಬೇಕು ನೀನು ಅಂತ ಬೈತಾ ಇರ್ತಾಳೆ. ಅದಕ್ಕೆ ಆ ಕಡೆಯಿಂದ ರೌಡಿ ಹೇಳ್ತಾನೆ, ಅಷ್ಟೊಂದು ಸುಲಭ ಅಲ್ಲ ಅಮ್ಮವ್ರೆ, ಅಷ್ಟೊಂದು ಜನ ಪೊಲೀಸರಿದ್ದಾರೆ, ಅವ್ರನ್ನೆಲ್ಲ ಕಣ್ತಪ್ಪಿಸಿ ನಾನು ಬಾಂಬನ್ನೇ ಇಡಬೇಕು, ನಾನು ಬೇರೆ ದಾರಿ ಹುಡುಕ್ತೀನಿ ಅಂತ ಹೇಳ್ತಾನೆ ರೌಡಿ. ಅದಕ್ಕೆ ಈಶ್ವರಿ ಇದು ಹೇಳ್ಬಿಡ್ತಾಳೆ, ನೀನೇನಾದರೂ ಮಾಡು, ನೀನು ಈ ಸರಿ ಬಾಂಬ್ ಇಡಲೇಬೇಕು, ಬೇರೆ ದಾರಿ ಹುಡುಕ್ಲೇಬೇಕು, ನಿನ್ನನ್ನು ಮಾತ್ರ ಸುಮ್ಮನೆ ಬಿಡಲ್ಲ, ನೀನೇನಾದರೂ ಈ ಕೆಲಸ ಮಾಡ್ಕೊಡ್ಲಿಲ್ಲ ಅಂತ ಅಂದ್ಬಿಟ್ಟು ಬೈದ್ಬಿಟ್ಟು ಕಟ್ ಮಾಡಿಬಿಡ್ತಾಳೆ ಫೋನನ್ನು. ಇವನ ಕೈಲಿ ಏನೂ ಮಾಡೋಕ್ಕಾಗಲಿಲ್ಲ ಅಂತಂದರೆ ಈ 3 ಅಡಿ ಇವತ್ತು ತಪ್ಪಿಸ್ಕೊಬಿಡ್ತಾಳಲ್ಲ, ಏನು ಮಾಡಲಿ ಅಂತ ಈಶ್ವರಿ ಗೊಣಗ್ತಾ ಇರ್ತಾಳೆ. ಸುಭಾಸನ್ನ ಕರ್ಕೊಂಡು ಪೂಜೆ ಮಾಡೋ ಹತ್ರ ಹೋಗ್ತಾಳೆ. ಈ ಕಡೆ ಶಿವರಾಮೇಗೌಡರು ದೇವಿಗೆ ಮಂಗಳಾರತಿಯನ್ನು ಮಾಡ್ತಾ ಇರ್ತಾರೆ. ಎಲ್ಲರಿಗೂ ಪೂಜೆ ಮಾಡಿ ಮಂಗಳಾರತಿಯನ್ನು ಕೊಡ್ತಾ ಇರ್ತಾರೆ. ಪೂಜೆ ಎಲ್ಲ ಮಾಡಿ ಶಿವರಾಮೇಗೌಡರು ಭದ್ರಾ ಉತ್ಸವ ಹೊರಡಲಿ ಅಂತ ಹೇಳ್ತಾರೆ. ಆಗ ಭದ್ರ ಮತ್ತು ವಿವೇಕ್ ಎಲ್ಲರೂ ಸೇರಿಕೊಂಡು ದೇವರನ್ನ ಎತ್ಕೊಂಡು ಉತ್ಸವಕ್ಕೆ ಹೋಗ್ತಾರೆ. ಹುಲಿಕೆ ರಮ್ಮನ್ಗೆ ಜೈ, ಹುಲಿಕೆ ರಮ್ಮನ್ಗೆ ಜೈ ಅಂತ ಎಲ್ಲರೂ ಕೂಗ್ತಾ ಇರ್ತಾರೆ. ಆಗ ವಿದ್ಯೆನೂ ಸಹ ಕೂಗ್ತಾ ಇರ್ತಾರೆ. ಅದನ್ನ ನೋಡಿದಂತಹ ಈಶ್ವರಿ ಹೇಳ್ತಾಳೆ, ನೋಡು ಛತ್ರ, ಅವಳು ಎಷ್ಟು ಸಂತೋಷವಾಗಿದ್ದಾಳೆ, ಅವಳನ್ನ ನೋಡಿದ್ರೆ ನನಗೆ ಹೊಟ್ಟೆಲಿ ಬೆಂಕಿ ಬಿದ್ದಂಗೆ ಆಯ್ತಾ ಇದೆ ಅಂತ ಚಿತ್ರಂಗೆ ಹೇಳ್ತಾರೆ ಈಶ್ವರಿ. ಮೊಟ್ಟೆಗೆಲ್ಲ ಎಷ್ಟು ಬೆಂಕಿ ಹಾಕಿ ಅವಳು ಎಷ್ಟು ಖುಷಿಯಾಗಿ ಅವಳೆ ನೋಡು, ಅವಳು ಅಳೋದು ನೋಡಬೇಕು ಅಂತಂದರೆ ಅದು ಆಗ್ತಾ ಇಲ್ವಲ್ಲೇ ಚಿತ್ರ ಅಂತ ಈಶ್ವರಿ ಹೇಳ್ತಾಳೆ. ಅದಕ್ಕೆ ಚಿತ್ರ ಇದ್ಬಿಟ್ಟು ಹೇಳ್ತಾಳೆ, ಆ ರೌಡಿಗೆ ಫೋನ್ ಮಾಡವ, ಏನಾದರೂ ಮಾಡವ ಅಂತ ಚಿತ್ರ ಹೇಳ್ತಾಳೆ. ಅದಕ್ಕೆ ಈಶ್ವರಿ ಹೇಳ್ತಾಳೆ, ಅವನು ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನೆ, ಅವನ ಕೈಲಿ ಏನೂ ಆಗಲ್ಲ ಅಂತ ಈಶ್ವರಿ ಬೈತಾ ಇರ್ತಾಳೆ. ಈ ಕಡೆ ಉತ್ಸವ ತುಂಬಾ ಚೆನ್ನಾಗಿ ನಡೀತಾ ಇರುತ್ತೆ. ಎಲ್ಲರೂ ದೇವರನ್ನ ನಮಸ್ಕರಿಸಿ ಎಲ್ಲರೂ ಖುಷಿಯಿಂದ ನೋಡ್ತಾ ಇರ್ತಾರೆ. ಆಗ ವಿವೇಕ್ ಅವರು ಅವ್ರ ತಾತ ನಿಮ್ಮ ಹತ್ರ ನಾನು ಸ್ವಲ್ಪ ಮಾತಾಡಬೇಕು ಬನ್ನಿ ಅಂತ ಆಚೆ ಕಡೆ ಕರ್ಕೊಂಡು ಹೋಗ್ತಾರೆ. ಹೇಳು ವಿವೇಕ್ ಅಂತ ತಾತ ಕೇಳ್ತಾರೆ. ಅದಕ್ಕೆ ವಿವೇಕ್ ಎದ್ಬಿಟ್ಟು ಹೇಳ್ತಾರೆ, ಈ ಆಚರಣೆ ಎಲ್ಲ ಎಷ್ಟು ಮನಸ್ಸಿಗೆ ಪಾಸಿಟಿವ್ ಎನರ್ಜಿ ಕೊಡುತ್ತೆ ಅಲ್ವಾ ತಾತ ಅಂತ ಕೇಳ್ತಾನೆ. ಅದಕ್ಕೆ ತಾತ ಇದ್ಬಿಟ್ಟು ಹೇಳ್ತಾರೆ, ಅದಕ್ಕೇನೆ ಪೂರ್ವಿಕರು ನಮ್ಮ ಹಿಂದಿನ ಕಾಲದಿಂದಲೂ ಇದನ್ನು ನಡೆಸ್ಕೊಂಡು ಬಂದಿರೋದು, ಈ ಥರ ಆಚರಣೆಯನ್ನು ನಡೆಸ್ಕೊಂಡು ಬಂದಿರೋದು. ನಾನು ತುಂಬ ವರ್ಷಗಳೇ ಆಗಿತ್ತು ಈ ಹಬ್ಬಕ್ಕೆ ಬಂದು, ಇವಾಗ ದೇವಿನೇ ಕರೆಸ್ಕೊಂಡಿದ್ದಾಳೆ ನನ್ನನ್ನು ಅಂತ ತಾತ ಹೇಳ್ತಾರೆ. ಈ ಜನಗಳ ಸಡಗರ, ಮನೆಯ ಸಂಭ್ರಮ ಎಲ್ಲ ನೋಡ್ತಿದ್ರೆ ಮನಸ್ಸು ತುಂಬಿ ಬರುತ್ತೆ ಅಂತ ರಾಯರು ಹೇಳ್ತಾರೆ. ಅದಕ್ಕೆ ವಿವೇಕ್ ಇದ್ಬಿಟ್ಟು, ನಿಮ್ಮ ಮನಸ್ಸು ತುಂಬೋ ಹಾಗೆ ಒಂದು ವಿಷಯನ ಹೇಳ್ತೀನಿ ತಾತ ಅಂತ ಹೇಳ್ತಾನೆ. ಹೇಳು ವಿವೇಕ್ ಅಂತ ತಾತ ಕೇಳ್ತಾರೆ. ಅದಕ್ಕೆ ವಿವೇಕ್ ಇದ್ಬಿಟ್ಟು ಹೇಳ್ತಾರೆ, ತಾತ ಇಷ್ಟು ದಿನ ನೀವು ನನ್ನ ಮದುವೆ ಆಗಿ ಅಂತ ಇದ್ರಿ, ಆದರೆ ನಿನಗಿಷ್ಟ ಆದರೆ ಮದುವೆ ಆಗು ಅಂತ ಮಾತ್ರ ಹೇಳ್ತಾ ಇದ್ರಿ ಅಲ್ವಾ ತಾತ ಅಂತ ಕೇಳ್ತಾನೆ. ಅದಕ್ಕೆ ತಾತ ಇದ್ಬಿಟ್ಟು ಹೇಳ್ತಾರೆ, ಬಂಧ ಅನ್ನೋದು ಬಂಧನ ಆಗಬಾರ್ದು, ಇಚ್ಛೆಯಿಂದ ಮದುವೆ ಆಗಬೇಕು ಅಂತ ತಾತ ಅವರು ಹೇಳ್ತಾರೆ. ಅದಕ್ಕೆ ವಿವೇಕ್ ಇದ್ಬಿಟ್ಟು ಹೇಳ್ತಾನೆ, ನನಗೆ ಈ ಶಿವರಾಮೇಗೌಡ ಅಂಕಲ್ ಅವರ ಮನೇನ ನೋಡಿ, ಅವ್ರ ಮನೆ ಫ್ಯಾಮಿಲಿ ಮೆಂಬರ್ಸ್ನೆಲ್ಲ ನೋಡಿ ನನಗೆ ತುಂಬಾ ಖುಷಿ ಆಯಿತು, ನನಗೂ ಮದುವೆ ಆಗಬೇಕು ಅಂತ ಆಸೆ ಆಗ್ತಾ ಇದೆ ತಾತ, ನಾನು ಮದುವೆ ಆಗ್ತೀನಿ ತಾತ, ನಮ್ಮನೆಗೆ ಹೊಂದ್ಕೊಳ್ಳೋ ಹಾಗೆ ಹಿರಿಯರಿಗೆ ಗೌರವ ಕೊಡುವಂತಹ ಹುಡುಗಿ ನನಗೆ ಬೇಕು ತಾತ ಅಂತ ಕೇಳ್ತಾನೆ ವಿವೇಕ್. ಆ ವಿಷಯ ಕೇಳಿದಂಥ ತಾತ ತುಂಬಾ ಖುಷಿ ಪಡ್ತಾರೆ. ಈ ತಾಯಿ ಸನ್ನಿಧಿಯಲ್ಲಿ ಈ ಮಾತನ್ನು ಆಡ್ತಾ ಇದೆಯಾ, ಆ ತಾಯಿನೇ ನಿನಗೆ ಒಳ್ಳೆ ಹುಡುಗಿನ ಕೊಡ್ತಾಳೆ ಬಿಡು ಅಂದ್ಬಿಟ್ಟು ಕರ್ಕೊಂಡು ಹೋಗ್ತಾರೆ ರಾಯರು. ಮತ್ತು ವಿವೇಕ್ ಮತ್ತು ರಾಯರು ಹೋಗ್ತಾರೆ. ಈ ಕಡೆ ಈಶ್ವರಿ ತಲೆ ಕೆಡಿಸ್ಕೊಂಡು ನಿಂತಿರ್ತಾಳೆ. ಚಿತ್ರ ಮತ್ತು ಸುಭಾಸ್ ಎಲ್ಲರೂ ನಿಂತಿರ್ತಾರೆ. ಆಗ ಈ ರೌಡಿ ಕೃಷ್ಣ ಇದ್ಬಿಟ್ಟು ಮಾರು ವೇಷದಲ್ಲಿ ಬಂದಿರ್ತಾನೆ. ಅಂದರೆ ಹುಡುಗಿರ ಡ್ರೆಸ್ ಹಾಕೊಂಡು ಸೀರೆ ಎಲ್ಲ ಹಾಕೊಂಡು ಕಳಶನ ಹೊತ್ಕೊಂಡು ಬಂದಿರ್ತಾನೆ. ಅಮ್ಮವ್ರೆ ದಾರಿ ಬಿಡಿ, ಆ ಕಡೆ ಹೋಗಬೇಕು ಅಂತ ಕೇಳ್ತಾನೆ. ಅದಕ್ಕೆ ಈ ಈಶ್ವರಿ ಇದ್ಬಿಟ್ಟು ಹೇಳ್ತಾಳೆ, ಆ ಕಡೆ ಎಲ್ಲ ಜಾಗ ಇಲ್ವಾ, ಆ ಕಡೆ ಹೋಗು, ನನಗೆ ತಲೆ ಕೆಟ್ಟು ನಿಂತಿದ್ದೀನಿ ಅಂತಾಳೆ, ಗದ್ರಕೋತಾಳೆ. ಆಗ ಅವನು ರೌಡಿ ಕೃಷ್ಣ ಇದ್ಬಿಟ್ಟು ಹೇಳ್ತಾನೆ, ಜಾಸ್ತಿ ತಲೆ ಕೆಡಿಸ್ಕೋಬೇಡಿ ಅಮ್ಮವ್ರೆ, ನಾನು ಅದಕ್ಕೊಂದು ಪ್ಲ್ಯಾನ್ ತಂದಿದ್ದೀನಿ ಅಂದ್ಬಿಟ್ಟು ಹೇಳ್ತಾನೆ. ಅದಕ್ಕೆ ಅವಳು ಈ ಕಡೆ ತಿರುಗಿ ನೋಡ್ತಾಳೆ ಈಶ್ವರಿ. ಅವನ್ನ ನೋಡ್ಬಿಟ್ಟು ಶಾಕ್ ಆಗ್ತಾನೆ, ಏನು ಈ ವೇಷದಲ್ಲಿ ಇದೆಯಾ ನೀನು ಅಂತ ಕೇಳ್ತಾಳೆ ಈಶ್ವರಿ. ಅದಕ್ಕೆ ಅವನು ಕೃಷ್ಣ ಇದ್ಬಿಟ್ಟು ಹೇಳ್ತಾನೆ, ವೇಷನ ಬದಲಾಯಿಸ್ಬೇಕಾಗುತ್ತೆ, ನಮ್ಮ ಕೆಲಸ ಮಾಡಬೇಕು ಅಂದರೆ ವೇಷನ ಬದಲಾಯಿಸಲೇಬೇಕಾಗುತ್ತೆ ಅಮ್ಮವ್ರೆ ಅಂದ್ಬಿಟ್ಟು ಹೇಳ್ತಾನೆ. ಈಶ್ವರಿಗೆ, ಚಿತ್ರಂಗೆ ಮತ್ತು ಸುಭಾಸ್ಗೆ ತುಂಬಾ ಖುಷಿ ಆಗುತ್ತೆ. ಸರಿ ಆಯಿತು, ನೀನು ಹೋಗಿ ಕೆಲಸ ಮುಗಿಸು ಬೇಗ, ಆದರೆ ಯಾರಿಗೂ ಗೊತ್ತಾಗಬಾರ್ದು, ಅನುಮಾನ ಬರಬಾರ್ದು ಅಂದ್ಬಿಟ್ಟು ಹೇಳಿ ಕಳಿಸ್ತಾಳೆ ಈಶ್ವರಿ ಆ ರೌಡಿನ. ಈ ಕಡೆ ವಿದ್ಯಾ ತುಂಬಾ ಖುಷಿಯಾಗಿ ನಿಂತಿರ್ತಾಳೆ. ಅದನ್ನ ನೋಡಿದಂತಹ ಈಶ್ವರಿ ಹೇಳ್ತಾಳೆ, ವಿದ್ಯಾ ಇನ್ನು ತುಂಬಾ ಖುಷಿಯಾಗಿದೆ ಅಲ್ವಾ, ಇವತ್ತೇ ನಿನ್ನ ಖುಷಿ ಲಾಸ್ಟು ಕಣೆ, ಇವತ್ತೇ ನಿನ್ನ ಕೊನೆ ದಿನ ಕಣೆ ಅಂದ್ಬಿಟ್ಟು ಗೊಣಗ್ತಾ ಇರ್ತಾಳೆ ಈಶ್ವರಿ. ಈ ಕಡೆ ಸುರಭಿ ಮತ್ತು ಸಾರು ಇಬ್ಬರು ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ. ಅದಕ್ಕೆ ಶರು ಇದ್ಬಿಟ್ಟು ಸುರಭಿನ ಕೇಳ್ತಾಳೆ, ನಮ್ಮ ಊರ ಹಬ್ಬ ನಿಂಗೆ ಇಷ್ಟ ಆಯ್ತಾ ಸುರಭಿ ಅಂತ ಕೇಳ್ತಾಳೆ ಸರು. ಅದಕ್ಕೆ ಸುರಭಿ ಇದ್ಬಿಟ್ಟು ಹೇಳ್ತಾಳೆ, ನನಗೆ ತುಂಬಾ ಇಷ್ಟ ಆಯಿತು ಸರು ಅಂತ ಹೇಳ್ತಾಳೆ ಸುರಭಿ ಇದ್ಬಿಟ್ಟು ಸಾರುನ ಕೇಳ್ತಾಳೆ, ಸಾರು ಬಾಯಿ ಬೀಗ ಹಾಕಿಸ್ಕೊಂಡ್ರೆ ಬಾಯಿ ನೋಯ್ಯಲ್ವಾ ಅಂತ ಕೇಳ್ತಾಳೆ ಸುರಭಿ. ಅದಕ್ಕೆ ಸಾರು ಇದ್ಬಿಟ್ಟು, ನೋಯ್ಯಲ್ಲ, ನಾನು ಸರಿ ಹಾಕಿಸ್ಕೊಂಡಿದ್ದೆ, ಏನೂ ನೋಯ್ಲಿಲ್ಲ, ಬಾಯಿ ಬೀಗ ಹಾಕಿಸ್ಕೊಂಡು ಕೊಂಡ ಇದ್ರೆ ಒಳ್ಳೇದಾಯ್ತದೆ ಅಂತ ಸಾರು ಹೇಳ್ತಾಳೆ ಸುರಭಿಗೆ.
ಆಮೇಲೆ ಇನ್ನೊಂದು ವಿಷಯ ಗೊತ್ತೇ ನಿನಗೆ ಸುರಭಿ, ಕೆಂಡದ ಮೇಲೆ ಕಾಲಿಟ್ರೆ ಕಾಲು ಒಂಚೂರು ಸುಡೋದೇ ಇಲ್ಲ ಸುರಭಿ ಅಂತ ಸಾರು ಹೇಳ್ತಾಳೆ. ಅದಕ್ಕೆ ಸುರಭಿ ಇದ್ಬಿಟ್ಟು ಹೇಳ್ತಾಳೆ, ಹೌದಾ, ಹಾಗಾದರೆ ನಾನು ಬೀಗ ಹಾಕಿಸ್ಕೊತೀನಿ, ಇರು ದೊಡ್ಡಮ್ಮನ ಕೇಳ್ತೀನಿ ಅಂದ್ಬಿಟ್ಟು ಸುರಭಿ ಹೋಗ್ತಾಳೆ. ಈ ಕಡೆ ಸರಿತಾ ಮತ್ತು ಅಜ್ಜಿ ಮೋಹನ ಎಲ್ಲ ಸೇರಿಕೊಂಡು ಮಾತಾಡ್ತಾ ಇರ್ತಾರೆ. ಅದಕ್ಕೆ ಸರಿತಾ ಇದ್ಬಿಟ್ಟು ಹೇಳ್ತಾಳೆ, ಈ ಸರಿ ನಾವು ಊರ ಹಬ್ಬಕ್ಕೆ ಬಂದಿದ್ದು ನಮ್ಗೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ ಅಂತ ಹೇಳ್ತಾ ಇರ್ತಾಳೆ. ಆಗ ಸುರಭಿ ಬಂದ್ಬಿಟ್ಟು, ದೊಡ್ಡಮ್ಮ ನಾನು ಈ ಸರಿ ಬಾಯಿ ಬೀಗ ಹಾಕಿಸ್ಕೊತೀನಿ ಅಂತ ಕೇಳ್ತಾಳೆ. ಅದಕ್ಕೆ ಸರಿತಾ ಇದ್ಬಿಟ್ಟು ಹೇಳ್ತಾಳೆ, ಬೇಡ ಮಗಳೇ, ಇದನ್ನು ಹಾಕಿಸ್ಕೋಬೇಕಾದ್ರೆ ಕೆಲವೊಂದು ನಿಯಮಗಳು, ರೀತಿ ನೀತಿ ಎಲ್ಲವೂ ಇರುತ್ತೆ, ಬೇಡ ಅಂತ ಸರಿತಾ ಹೇಳ್ತಾಳೆ. ಅದಕ್ಕೆ ಅಜ್ಜಿ ಇದ್ಬಿಟ್ಟು, ಹ್ಞೂ ಮಗಳೇ, ಮತ್ತು ಬಾಯಿ ಬೀಗ ಹಾಕಿಸ್ಕೋಬೇಕಾದ್ರೆ ಒತ್ತಾರೆಯಿಂದ ಒಂದು ತೊಟ್ಟು ನೀರು ಕುಡಿಬಾರ್ದು ಕವಾ ಅಂತ ಅಜ್ಜಿ ಹೇಳ್ತಾಳೆ. ಸಾರು ನೀನು ಕುಡ್ದಿಲ್ವಾ ಅಂತ ಸುರಭಿ ಕೇಳ್ತಾಳೆ. ಅದಕ್ಕೆ ಸಾರು ಇದ್ಬಿಟ್ಟು, ಇಲ್ಲಪ್ಪ ಅಂತ ಸುರಭಿಗೆ ಹೇಳ್ತಾಳೆ. ನೋಡಿ ಸುರಭಿ, ಬೇಜಾರು ಮಾಡ್ಕೋಬೇಡ, ನೆಕ್ಸ್ಟ್ ವರ್ಷ ಬಂದಾಗ ನಾವು ಹಾಕಿಸ್ಕೊಳ್ಳೋಣ, ಇಲ್ಲಿ ಎಲ್ಲರೂ ಬರೋಣ, ನೀನು ಹಾಕಿಸ್ಕೊಳ್ಳುವಂತೆ ಬೀಗನ, ಇವಾಗ ಬೇಜಾರು ಮಾಡ್ಕೋಬೇಡ ಅಂತ ಸರಿತಾ ಹೇಳ್ತಾಳೆ. ಅದಕ್ಕೆ ಸುರಭಿ ಇದ್ಬಿಟ್ಟು, ಸರಿ ಆಯಿತು ದೊಡ್ಡಮ್ಮ, ಆದ್ರೂ ಬಾಯಿ ಬೀಗನ ಏನಕ್ಕೆ ಹಾಕಿಸ್ಕೋತಾರೆ ಅಂತ ಕೇಳ್ತಾಳೆ ಸುರಭಿ. ಈ ಮಾತಿಗೆ ಮಾತು ಬೆಳೆದು ಆ ಜಗಳ ಆಗಿ ಅಸಮಾಧಾನ ಆಗಬಾರ್ದು ಅಂತ ನಮ್ಮ ಹಿರಿಕರು ಬಾಯಿ ಬೀಗನ ಹಾಕಿಸ್ಕೊತಾ ಇದ್ರು. ಆದರೆ ಈಗ ಮಾತ್ರ ಕೆಲವ್ರು ಮಾತ್ರ ಹಾಕೋತಾರೆ ಅಂತ ಅಜ್ಜಿ ಹೇಳ್ತಾರೆ. ಅದಕ್ಕೆ ಮೋಹನ ಇದ್ಬಿಟ್ಟು ಹೇಳ್ತಾರೆ, ಹಬ್ಬ ಅಂತಂದರೆ ಒಗ್ಗಟ್ಟು ಪ್ರೀತಿ ಎಲ್ಲವೂ ಬಲಪಡಿಸ್ಬೇಕಲ್ಲ, ಅದಕ್ಕೋಸ್ಕರ ಬಾಯಿ ಬೀಗನ ಹಾಕಿಸ್ಕೊತಾ ಇದ್ರು ಅಂತ ಹೇಳ್ತಾರೆ ಮೋಹನ. ಯಾವುದೇ ಕಾರಣಕ್ಕೂ ಜಗಳ ಆಗಬಾರ್ದು ಅಂತ ಬಾಯಿ ಬೀಗನ ಹಾಕಿಸ್ಕೊತಾ ಇದ್ರು ಅಂತ ಮೋಹನ್ ಅವರು ಹೇಳ್ತಾರೆ. ಜೊತೆಗೆ ಹಬ್ಬ ಅಂತಂದರೆ ಮೌನವಾಗಿ ದೇವ್ರ ಧ್ಯಾನ ಮಾಡೋಕ್ಕೆ ಒಳ್ಳೇದಾಯ್ತದೆ, ಅದಕ್ಕೋಸ್ಕರ ಬಾಯಿ ಬೀಗನ ಹಾಕಿಸ್ಕೊತಾ ಇದ್ರು ಅಂತ ಅಜ್ಜಿನೂ ಸಹ ಹೇಳ್ತಾರೆ. ಹಬ್ಬ ಅಂದರೆ ಮಾತು ಮಿತಿಯಾಗಿರಬೇಕು, ಮನಸ್ಸು ಶುದ್ಧವಾಗಿರಬೇಕು, ಶಾಂತವಾಗಿರಬೇಕು ಅನ್ನೋದಕ್ಕೋಸ್ಕರನೇ ಹಬ್ಬನ ಆಚರಣೆ ಮಾಡೋದು ಅಂತ ಅಜ್ಜಿ ಹೇಳ್ತಾರೆ. ಅದನ್ನು ಕೇಳಿದಂಥ ಸುರಭಿ ಎಲ್ಲನೂ ಕೇಳಿಸ್ಕೊಂಡು ನಗ್ನಗ್ತಾ ಕೇಳಿಸ್ಕೊತಾ ಇರ್ತಾಳೆ ಎಲ್ಲನೂ. ಆಮೇಲೆ ಅಜ್ಜಿ ಇದ್ಬಿಟ್ಟು ಹೇಳ್ತಾರೆ, ಸರಿ ಆಯಿತು ನಡೀರಿ, ಒತ್ತಾಯಿತು, ಕೊಂಡ ಪೂಜೆ ಮಾಡಬೇಕು ಅಂದ್ಬಿಟ್ಟು ಎಲ್ಲರನ್ನೂ ಕರ್ಕೊಂಡು ಹೋಗ್ತಾರೆ. ಈ ಕಡೆ ಪುರೋಹಿತರು ಕಳಶಕ್ಕೆ ಪೂಜೆಗೆ ಹೋಗಿರೋರ್ನೆಲ್ಲರನ್ನೂ ನಿಲ್ಲಿಸ್ಕೊಂಡು ಪೂಜೆನ ಮಾಡ್ತಾ ಇರ್ತಾರೆ ಕಳಶಕ್ಕೆ. ಆಗ ಮತ್ತೆ ಪೂಜೆ ಎಲ್ಲ ಮುಗಿಸಿ ಎಲ್ಲರೂ ಕೊಂಡದ ಹತ್ರ ಹೋಗಿ ಪ್ರದಕ್ಷಿಣೆ ಹಾಕಿ ಬನ್ನಿ ಅಂದ್ಬಿಟ್ಟು ಪುರೋಹಿತರು ಹೇಳ್ತಾರೆ. ಎಲ್ಲರೂ ಸಹ ಕೊಂಡದ ಹತ್ರ ಹೋಗ್ತಾರೆ. ಆಗ ಆ ರೌಡಿನೂ ಸಹ ಕಳಶನ ಹೋತಿರ್ತಾನೆ, ಅವನು ಸಹ ಹೋಗ್ತಾನೆ. ಅಲ್ಲಿ ಹೋಗಿ ಅವನು ಸಹ ಬಾಂಬನ ಇಟ್ಬಿಟ್ಟು ಬರಬೇಕಾದ್ರೆ ಅವನು ಪೂಜೆ ಸಾಮಾನೆಲ್ಲ ಅಲ್ಲೇ ಇಟ್ಬಿಟ್ಟು ಹೋಗಿರ್ತಾನೆ. ಅದನ್ನು ನೋಡಿದಂತಹ ಕ್ವಾಟ್ಲೆ ಇದ್ಬಿಟ್ಟು, ಇದೇನು ಇವಕ್ಕ ಪೂಜೆ ಸಾಮಾನೆಲ್ಲ ಅಲ್ಲೇ ಇಟ್ಬಿಟ್ಟು ಹೋಯ್ತವ್ರಲ್ಲ ಅಂದ್ಬಿಟ್ಟು ಅವನನ್ನು ಫಾಲೋ ಮಾಡಿಕೊಂಡು ಹೋಗ್ತಾನೆ ಕ್ವಾಟ್ಲೆ. ಆಗ ಅಲ್ಲಿ ಹೋಗ್ಬಿಟ್ಟು ಅವನು ತುಂಬಾ ದೂರ ಹೋಗ್ಬಿಟ್ಟಿರ್ತಾನೆ, ಮೆಟ್ಲೆಲ್ಲ ಹತ್ಕೊಂಡು ಹೋಗಿ ಕ್ವಾಟ್ಲೆ, ಅಕ್ಕ ಪೂಜೆ ಸಾಮಾನೆಲ್ಲ ಅಲ್ಲೇ ಬಿಟ್ಬಿಟ್ಟು ಬಂದ್ಬಿಟ್ಟಿದೆಯಲ್ಲಕ್ಕ ನೀನು ಅಂತ ಕೇಳ್ತಾನೆ ಕ್ವಾಟ್ಲೆ. ಅದಕ್ಕೆ ಆ ರೌಡಿ ಇದ್ಬಿಟ್ಟು, ಅಯ್ಯೋ ನೀನೇ ಹಿಡ್ಕೊ ಹೋಗು ಅಂದ್ಬಿಟ್ಟು ತಳ್ಳಿಬಿಟ್ಟು ಓಡೋಗ್ಬಿಡ್ತಾನೆ. ಅದಕ್ಕೆ ಇವಕ್ಕ ಯಾಕೆ ಹಿಂಗೆ ಓಡ್ತಾವಳೆ, ಪೂಜೆ ಸಾಮಾನು ಅಂತಂದ್ರೆ ಈ ಕಾಲದಲ್ಲಿ ಹೆಣ್ಮಕ್ಳು ಈ ರೀತಿ ಬಿಟ್ಬಿಟ್ಟು ಹೋಯ್ತಾರ, ಅಯ್ಯೋ ಇದ್ಯಾಕೆ ಇವರು ಹಿಂಗೆ ಬಿಟ್ಬಿಟ್ಟು ಹೋಗ್ತಾವ್ರಲ್ಲ ಅಂದ್ಬಿಟ್ಟು ಯೋಚನೆ ಮಾಡ್ತಿರ್ತಾನೆ. ಅಲ್ಲಿಗೆ ಬಂದಂತಹ ವಿವೇಕು ಏನಾಯಿತು ಅಂತ ಕೇಳ್ತಾನೆ. ಹಿಂಗೆ ಅಂತ ಹೇಳ್ತಾನೆ ಕ್ವಾಟ್ಲೆ. ಅದಕ್ಕೆ ವಿವೇಕ್ ಅವ್ರು ಇದ್ಬಿಟ್ಟು ಹೇಳ್ತಾರೆ, ಪಾಪ ಏನೋ ಅರ್ಜೆಂಟ್ ಇರಬೇಕೇನೋ ಬಿಡು ಅಂದ್ಬಿಟ್ಟು ಹೇಳ್ತಾರೆ. ಆಮೇಲೆ ಅವ್ರ ಮುಖನ ವಿವೇಕ್ ಅವ್ರು ಇದ್ಬಿಟ್ಟು ಆ ಯಮ್ಮನ ಮುಖನ ನೋಡಿ ಇವ್ರನ್ನೆಲ್ಲ ನೋಡಿದ್ದೀನಲ್ಲ ಅಂದ್ಬಿಟ್ಟು ಯೋಚನೆ ಮಾಡ್ತಿರ್ತಾನೆ. ಈ ಕಡೆ ಪೂಜೆ ಎಲ್ಲ ಎಲ್ಲರೂ ಕಳಸದ ನೀರನ್ನು ಆ ಒಂದು ಕಟ್ಟಿಗೆ ಇಟ್ಟಿರ್ತಾರಲ್ಲ ಕೊಂಡದ ಹತ್ರ ಹೋಗಿ ಎಲ್ಲರೂ ನೀರು ಹಾಕ್ಬಿಟ್ಟು ಬರ್ತಾ ಇರ್ತಾರೆ. ಆಮೇಲೆ ಪುರೋಹಿತರು ಹೇಳ್ತಾರೆ, ಸರಿ ಎಲ್ಲರೂ ಹಾಕ್ಬಿಟ್ಟು ಬಂದರು, ಇವಾಗ ಕರ್ಪೂರನ ಹೋಗಿ ಹಚ್ಬಿಟ್ಟು ಬರಬೇಕು ಅಮ್ಮವ್ರೆ ಅಂತ ಕೇಳ್ತಾನೆ. ಪುರೋಹಿತರು ಕೇಳ್ತಾರೆ. ಅದಕ್ಕೆ ಮೋಹನ್ ಅವ್ರು ಇದ್ಬಿಟ್ಟು ಈ ಸರಿ ಅಜ್ಜಿ ಅವ್ರು ಇದ್ಬಿಟ್ಟು ಹೇಳ್ತಾರೆ, ಈ ಸರಿ ನಮ್ಮ ಮುದ್ದು ಸೊಸೆ ವಿದ್ಯಾ ಇರ್ತಾಳೆ ಅಂತ ಹೇಳ್ತಾರೆ. ಅದಕ್ಕೆ ಪುರೋಹಿತರು ಇದ್ಬಿಟ್ಟು ಹೇಳ್ತಾರೆ, ಹೌದಾ, ಏನು ನೀವು ಜವಾಬ್ದಾರಿ ವಹಿಸ್ಬಿಟ್ಟಿದ್ದೀರಾ ಸೊಸೆಗೆ ಈ ಸರಿಯಿಂದ ಅಂತ ಕೇಳ್ತಾರೆ. ಅದಕ್ಕೆ ಹ್ಞೂ ಅಂತ ಎಲ್ಲರೂ ನಗ್ತಾ ಇರ್ತಾರೆ. ವಿದ್ಯೆ ಹೋಗ್ತಾಳೆ ಆ ಕರ್ಪೂರ ಹಚ್ಚೋಕ್ಕೆ, ಅದನ್ನು ಕಟ್ಟಿಗೆನೆಲ್ಲ ಪೂಜೆ ಮಾಡೋದಕ್ಕೆ ಹೋಗ್ತಾಳೆ. ಆಗ ಈಶ್ವರಿ ಇದ್ಬಿಟ್ಟು ಹೋಗೆ ನೀನು ಚಟ್ಟನ ಇವತ್ತೇ ಕಟ್ಕೋತೀಯ ಅಂದ್ಬಿಟ್ಟು ಒಳೊಳಗೇ ಖುಷಿ ಪಡ್ತಾ ಇರ್ತಾಳೆ. ಈ ಕಡೆ ವಿವೇಕ್ ಯೋಚನೆ ಮಾಡ್ತಾ ಇರ್ತಾನೆ. ಇಲ್ಲಿಗೆ ಈ ಎಪಿಸೋಡು ಎಂಡ್ ಆಗುತ್ತೆ.